ನೀವು ಕೇಳಿದ್ರ BLD ಧ್ವನಿ 98.6 FM. ಇದು ವಿಜಯಪುರದ ಭರವಸೆ. ಇಂದಿನ ಯೂತ್ ಝೋನ್ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ BLD ಶ್ರೀ ಸಂಗನಬಸವ ಔಷಧೀಯ ಮಹಾವಿದ್ಯಾಲಯ ಮತ್ತು ಸಂಶೋಧನಾ ಕೇಂದ್ರದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಶ್ರೀಧರ್ ಕುಮಾರ್ ಬಿರಾದರ್ ಅವರು. ಇವತ್ತು ಇವರು ನಮ್ಮೊಂದಿಗೆ ಔಷಧ ಶಾಸ್ತ್ರದಲ್ಲಿ PG ಕೋರ್ಸ್ಗಳ ಬಗ್ಗೆ ಮಾತನಾಡ್ತಾರೆ. ಬನ್ನಿ ಸರ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿ ಕಾರ್ಯಕ್ರಮವನ್ನು ಮುಂದುವರ್ಸೋಣ. ಶ್ರೀಧರ್ ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ತಮಗೆ. ನಮಸ್ಕಾರ. ಈಗ ನಾ ಮಾತಾಡ್ತಾ ಹೇಳಿದೆ ಔಷಧ ಶಾಸ್ತ್ರದಲ್ಲಿ PG ಕೋರ್ಸ್ಗಳ ಬಗ್ಗೆ ಇವತ್ತು ನಾವು ಮಾತಾಡ್ತಾ ಇದೀವಿ ಅಂತ ಹೇಳಿ. ಇದ್ರಾಗ ಕೂಡ PG ಕೋರ್ಸ್ಗಳು ಅದಾವ, ಹೆಂಗ್ ಅದಾವ ಅದ್ರ ಬಗ್ಗೆ ಮಾಹಿತಿ ಮಾಡ್ಕೊಡ್ತೀರಿ? ಈಗ ಹೆಂಗ್ BSc ಆದ್ಮೇಲೆ MSc ಇರ್ತೈತಿ, LLB ಆದ್ಮೇಲೆ LLM ಇರ್ತೈತಿ, ಆ ಥರ B.Pharm ಆದ್ಮೇಲೆ M.Pharm ಅಂತ ಹೇಳಿ ಒಂದು ಸ್ನಾತಕೋತ್ತರ ಪದವಿ ಇದು ಇರ್ತದ್ರಿ. M.Pharm ಅನ್ನೋದು 2 ವರ್ಷದ್ದು ಇದು ಕೋರ್ಸ್. ಸೊ 2 ವರ್ಷದ ಇದ್ರೊಳಗೆ ಬೇರೆ ಬೇರೆ ವಿಭಾಗದೊಳಗೆ ಅಂದ್ರೆ ಯಾವ ಥರ ಈಗ ನೀವು ಮೆಡಿಕಲ್ ಇದನ್ನ ತಗೊಂಡ್ರಿ ಅಂತಂದ್ರೆ ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್ಸ್, ಈ ಥರ ಬೇರೆ ಬೇರೆ ವಿಭಾಗ ಇದ್ದಂಗೆ ಫಾರ್ಮಸಿ ಒಳಗನು ಕೆಲವೊಂದು ವಿಭಾಗಗಳು ಅದಾವ್ರಿ. ಅದ್ರೊಳಗೆ ಅವರು ಬೇರೆ ಬೇರೆ ಸ್ನಾತಕೋತ್ತರ ಪದವಿಯನ್ನ ಅವ್ರು ತಗೋಬಹುದು. ಸರಿ. ಈಗ ಈ PG ಕೋರ್ಸ್ಗಳನ್ನ ತಗೋಬೇಕಂದ್ರೆ ಅದಕ್ಕೆ ಸಾಮಾನ್ಯವಾಗಿ ಎಲಿಜಿಬಿಲಿಟಿ ಏನ ಸರ್? ಎಲಿಜಿಬಿಲಿಟಿ ನೋಡ್ರಿ ಅಗದಿ ಸರಳ. B.Pharmದ್ದು 4 ವರ್ಷದ ಕೋರ್ಸ್ಗಳು ಅಂದ್ರೆ 4 ವರ್ಷ ಅಂದ್ರೆ ಈಗ ಅದು 8 ಸೆಮಿಸ್ಟರ್ ಆಗ್ಯಾವ ಹೊಸ ಇದ್ರ ಪ್ರಕಾರ. 8 ಸೆಮಿಸ್ಟರ್ ಎಲ್ಲ ಕೂಡಿ ನಿಮ್ಮದು 55% ಹೆಚ್ಚಿಗೆ ಆಗಿತ್ತು ಅಂತಂದ್ರೆ ನೀವು ಯಾವುದೂ ಭಾರತದ ಮಹಾವಿದ್ಯಾಲಯಗಳದೊಳಗೆ ಸ್ನಾತಕೋತ್ತರ ಪದವಿ ತಗೊಳಕ ಅರ್ಹತೆಯನ್ನು ಪಡ್ಕೋತೀರಿ. ಯಾವ ವಿದ್ಯಾರ್ಥಿಗಳು 55% ಹೆಚ್ಚಿಗೆ ಮಾಡಿದ್ದಾರೆ, ಸೊ ಅವ್ರಿಗೆಲ್ಲರಿಗೂ ಅದ್ರ ಬಗ್ಗೆ ಇದು ಸಿಗ್ತದೆ. ಈ PG ಕೋರ್ಸ್ಗಳ ಅವಶ್ಯಕತೆ ಏನು ಸರ್? ಯಾವಾಗೂ ರೀ, ಈಗ ಯಾವುದೋ ಒಂದು ಅಧ್ಯಯನ ಮಾಡಕತ್ತಾಗ ಒಂದು ಡಿಗ್ರಿ ಕೋರ್ಸ್ ಅಂತ ಇರ್ತದೆ, ಒಂದು ಮಾಸ್ಟರ್ ಕೋರ್ಸ್ ಅಂತ ಇರ್ತದೆ. ಈಗ ನೀವು ಬರೀ ಒಂದು ಸಾಮಾನ್ಯ ಒಂದು ಡಿಗ್ರಿ ಕೋರ್ಸ್ ಮಾಡಿದ್ರಿ ಅಂತಂದ್ರೆ ಒಂದು ಮಾಹಿತಿ ನಿಮಗೆ ಪೂರ್ತಿ ಸಿಕ್ಕಿರ್ತದೆ, ಎಲ್ಲ ಕ್ಷೇತ್ರಗಳದೊಳಗೆ ಸ್ವಲ್ಪ ಮಾಹಿತಿ ಸಿಕ್ಕಿರ್ತದೆ. ನೀವು ಸ್ನಾತಕೋತ್ತರ ಪದವಿ ತಗೊಂಡಾಗ ನೀವು ಆ ಒಂದು ಮುಖ್ಯ ವಿಷಯದೊಳಗೆ ಹೆಚ್ಚಿಗೆ ಒಂದು ಪಾಂಡಿತ್ಯವನ್ನು ಪಡ್ಕೋತೀರಿ. ಅದಕ್ಕೆ ಮಾಸ್ಟರ್ಸ್ ಡಿಗ್ರಿ ಅಂತಾರೆ. ನೀವು ಬ್ಯಾಚುಲರ್ ಆಫ್ ಫಾರ್ಮಸಿ ಅಂತಂತಾರೆ. ಖರೆ ಮಾಸ್ಟರ್ ಆಫ್ ಫಾರ್ಮಸಿ ಇದ್ದಾಗ ಅಲ್ಲಿ ಒಂದೊಂದು ವಿಭಾಗದ ನಿಮಗೆ ಹೆಸರು ಕೊಡ್ತಾರೆ. ಮಾಸ್ಟರ್ ಆಫ್ ಫಾರ್ಮಸಿ ಇನ್ ಫಾರ್ಮಾಸ್ಯೂಟಿಕ್ಸ್, ಮಾಸ್ಟರ್ ಆಫ್ ಫಾರ್ಮಸಿ ಇನ್ ಫಾರ್ಮಾಕೋಲಜಿ, ಈ ತರ. ಈಗ ಹೆಂಗ ವೈದ್ಯಕೀಯ ಕ್ಷೇತ್ರದೊಳಗೆ ಹೆಂಗ MD ಜನರಲ್ ಮೆಡಿಸಿನ್, MD ಪೀಡಿಯಾಟ್ರಿಕ್ಸ್, ಈ ತರ ಅಲ್ಲಿ ಒಂದು ಸ್ಪೆಷಲೈಸೇಷನ್ ಅಂತ ಬರ್ತದ್ರಿ. ಸೊ ಇದಕ್ಕೆ ಸ್ಪೆಷಾಲಿಟಿ ಅಂತ. ಈಗ ಸರ್, ಈಗ ಎಕ್ಸಾಂಪಲ್ ತಗೊಂಡು ಮಾತಾಡೋದಾದ್ರೆ ಕಲಾ ವಿಭಾಗದಾಗ ನಾವು ಈಗ BA ಅಥವಾ ಪದವಿ ಮುಗಿತಂದ್ರೆ ಬೇರೆ ಬೇರೆ ಒಂದೊಂದು ವಿಷಯದಾಗ ನಾವು ಸ್ನಾತಕೋತ್ತರವನ್ನ ಮಾಡ್ತೀವಿ. ಇಲ್ಲೂ ಹಂಗೆ ಇರುತ್ತಾ ಅಥವಾ ಬೇರೆ ಬೇರೆ? ಹೌದು, ಇಲ್ಲಿನೂ ಅದೇ ತರಾನೇ ಇರ್ತದ್ರಿ. ಇಲ್ಲಿ ಕೆಲವೊಂದು ಬೇರೆ ಬೇರೆ ವಿಷಯಗಳು 8ರಿಂದ 10 ವಿಷಯಗಳು ವಿಭಾಗಗಳ ಮೇಲೆ M.Pharm ಮಾಡಕ್ ಸಾಕಷ್ಟು ಸವಲತ್ತುಗಳು ನಮ್ಮ ದೇಶದೊಳಗೆ ಅದಾವ. ಅವ್ರ ಬಗ್ಗೆ ನಾ ಹೇಳ್ತೇನಂತ್ರಿ. ಯಾವ ವಿಷಯ ಅಂತ ನಮಗೆ ವಿವರಿಸಬಹುದ್ರಿ? ಹೇಳ್ತೇನ್ರಿ. ಒಂದನೇದಾಗಿ ಫಾರ್ಮಾಸ್ಯೂಟಿಕ್ಸ್ ಅಂತ ಒಂದು ವಿಭಾಗ ಬರ್ತದ್ರಿ. ಫಾರ್ಮಾಸ್ಯೂಟಿಕ್ಸ್ ಅನ್ನೋದೇನದ, ಇದು ಫಾರ್ಮುಲೇಷನ್ ಅಂಡ್ ಡೆವಲಪ್ಮೆಂಟ್ ವಿಭಾಗಕ್ಕೆ ಸಂಬಂಧಪಟ್ಟಿದ್ದು. ಡಿಸೈನಿಂಗ್ ಆಫ್ ಡಿಫ್ರೆಂಟ್ ಫಾರ್ಮುಲೇಷನ್ಸ್ ಅಂತ ಹೇಳ್ತಾರೆ. ನಾ ಹಿಂದಿನ ಕೆಲವೊಂದು ಸಂಚಿಕೆದೊಳಗೆ ಮಾತಾಡಿದ್ದೆ. ಈಗ ಒಂದು ಔಷಧಿ ಅದು ಮಾತ್ರೆ ರೂಪದೊಳಗೆ ಬರೋ ಅಂದ್ರೆ ಗುಳಿಗೆ ರೂಪದೊಳಗೆ ಬರಬೇಕು, ಔಷಧಿ ರೂಪದೊಳಗೆ ಬರಬೇಕು, ಸಣ್ಣ ಪಾಪಗಳಿಗೆ ಕೊಡಬೇಕಾತು ಅಂತಂದ್ರೆ ಸಿರಪ್, ಇಲ್ಲಾಂದ್ರೆ ಯಾವ್ದಾದ್ರು ಅಗದಿ ಸರಳವಾಗಿ ಒಂದು ಪಾಪು ತಗೊಳ್ಳುವಂಥದ್ದು ಒಂದು ರೂಪದೊಳಗೆ ಬರಬೇಕು. ಅದನ್ನ ಎಲ್ಲ ನಿರ್ಧಾರ ಮಾಡೋರು ಫಾರ್ಮಾಸ್ಯೂಟಿಕ್ಸ್ ವಿಜ್ಞಾನಿಗಳು. ಇವರು ಈಗ ಒಂದು ಔಷಧ ಕಂಡು ಹಿಡಿದಾಗ ಅದು ಗುಳಿಗೆ ರೂಪದೊಳಗೆ ಬರಬೇಕು, ಅದು ಇಂಜೆಕ್ಷನ್ ಒಳಗೆ ಬರಬೇಕು, ಅಂದ್ರೆ ಎಲ್ಲಾ ಥರ ಅದನ್ನ ಬೇರೆ ಬೇರೆ ವಿಂಗಡಣೆ ಮಾಡ್ಬೇಕಾಗ್ತದ್ರಿ. ಈಗ ಒಂದು ಕ್ರೋಸಿನದ್ದು ಗುಳಿಗೆ ಒಳಗೇನು ಇರುವುದೇನು ಕ್ರೋಸಿನ್ ಇರ್ತದೆ, ಅದೇ ಕ್ರೋಸಿನ್ ಇಂಜೆಕ್ಷನ್ ಒಳಗೂ ಇರ್ತದೆ. ಆದ್ರೆ ನೀವು ಆ ಗುಳಿಗೆ ಕೊಟ್ಟು ಅದನ್ನ ನೀರು ಇದನ್ನ ಮಾಡಿ ಅದನ್ನ ಸೀದಾ ನೀವು ಇಂಜೆಕ್ಷನ್ ಕೊಡಕ್ ಆಗೋದಿಲ್ಲ. ಇಂಜೆಕ್ಷನ್ ಮಾಡಕ್ಕಂತಾನೆ ಕೆಲವೊಂದು ನಿಯಮಾವಳಿಗಳು ಇರ್ತಾವ, ಅದಕ್ಕೆ ಒಂದಿಷ್ಟು ಅವಶ್ಯಕತೆಗಳು ಇರ್ತಾವ. ಯಾಕಂದ್ರೆ ಅದು ಇಂಜೆಕ್ಷನ್ ಏನಾಗ್ತದೆ, ಬಾಯಿ ಮತ್ತು ಗಂಟಲ್ ಬಿಟ್ಟು ನೀವು ಸ್ನಾಯುಗಳಿಂದ ಒಳಗೆ ಹಾಕ್ತೀರಿ, ಅಂದ್ರೆ ಇಂಟ್ರಾಮಸ್ಕ್ಯುಲರ್ ರೂಟ್ ಅಂತಾರೆ. ಅದಕ್ಕೆ ಫಸ್ಟ್ ಲೈನ್ ಆಫ್ ಡಿಫೆನ್ಸ್ ಅಂತಾರ್ರಿ. ನೀವು ಯಾವುದೋ ಒಂದು ಔಷಧ ತಗೊಂಡಾಗ ಆ ಔಷಧಿ ಒಳಗೆ ಹೋದಾಗ ಜಠರದೊಳಗೆ ಅದು ಸ್ವಚ್ಛ ಆಗ್ತದೆ. ಅದರದ್ದು ಒಂದಿಷ್ಟು ಅಡ್ಡ ಪರಿಣಾಮಗಳನ್ನು ಅಲ್ಲಿ ಸಾಕಷ್ಟು ಏನಂತಾವ ನ್ಯೂಟ್ರಲೈಸ್ ಆಕಾವ. ಆದ್ರೆ ನೀವು ಸೀದಾ ಇಂಟ್ರಾಮಸ್ಕ್ಯುಲರ್ ಅಥವಾ ಇಂಟ್ರಾವೀನಸ್ ಹಾಕ್ಬಿಟ್ರಿ ಅಂತಂದ್ರೆ ಅದು ಒಂದು ಹೆಜ್ಜೆ ಮುಂದೆ ಹೋಗ್ಬಿಡ್ತದೆ. ಅಂದ್ರೆ ಜಠರವನ್ನ ಪಾರ್ ಮಾಡಿ ಸೀದಾ ಅದು ರಕ್ತ ಸಂಚಾರಕ್ಕೆ ಸಮೀಪ ಹೋಗ್ಬಿಡ್ತದೆ. ಇಂಟ್ರಾವಿನಸ್ ಅಂತೂ ಸೀದಾ ರಕ್ತ ಸಂಚಾರದೊಳಗೆ ಹೋಗ್ತದೆ. ಅಂದ್ರ ಅವಾಗ ಪರಿಣಾಮೇನೋ ಬಹಳ ಜೋರ್ ಆಗ್ತದ್ರಿ, ಅಡ್ಡ ಪರಿಣಾಮಗಳು ಅಷ್ಟೇ ಲಘು ಅಂಟುಗುತ್ತವೆ, ಯಾಕಂದ್ರೆ ರಕ್ತ ಸಂಚಾರದೊಳಗೆ ಹೋಗ್ಬಿಡ್ತದ. ಅದಕ್ಕೆ ಯಾವ್ದಾವ್ದು ರೂಪದೊಳಗೆ ಕೊಡ್ಬೇಕು ಅನ್ನೋದನ್ನ ಫಾರ್ಮಾಸ್ಯೂಟಿಕ್ಸ್ ವಿಜ್ಞಾನಿಗಳು ಅದನ್ನ ಅಧ್ಯಯನ ಮಾಡ್ತಾರೆ. ಈಗ ಅದನ್ನ ಗುಳಿಗೆ ರೂಪದೊಳಗೆ ಕೊಡ್ಬೇಕಾದ್ರೆ ಅದ್ರೊಳಗೆ ಏನೇನು ಔಷಧಿಗಳನ್ನ ಹಾಕ್ಬೇಕು, ಇಂಜೆಕ್ಷನ್ ಒಳಗ ಅಥವಾ ಪೇರೆಂಟ್ರಲ್ಸ್ ಅಂತಾರೆ ಅದಕ್ಕೆ. ಸೊ ಆ ಥರ ಮಾಡಬೇಕಾದ್ರೆ ಏನೇನು ಅದಕ್ಕೆ
ಆಕ್ಟಿವ್ ಮೆಡಿಸಿನ್ ಅನ್ನೋದು ಒಂದು ಇರ್ತದೆ ರೀ, ಅಂದ್ರೆ ಒಂದು ಪ್ಯಾರಾಸೆಟಮಾಲ್ ಇರ್ತೈತಿ, ಆಕ್ಟಿವ್ ಫಾರ್ಮಾಸ್ಯೂಟಿಕಲ್ ಇಂಗ್ರೀಡಿಯೆಂಟ್ ಅಂತಾರೆ. ಅದ್ರ ಜೋಡಿ ಏನು ಎಲ್ಲ ವಸ್ತುಗಳನ್ನ ಹಾಕ್ತಾರೆ, ಕೆಲವೊಂದು ಪದಾರ್ಥಗಳನ್ನ, ಅದಕ್ಕೆ ಅಡಿಟಿವ್ಸ್ ಅಂತಾರೆ ರೀ. ಅದಕ್ಕೆ ಯಾವ ಕಲರ್ ಹಾಕಬೇಕು, ಯಾವ ಇದನ್ನ ಹಾಕಬೇಕು, ಸೊ ಅದನ್ನೆಲ್ಲ ಇದನ್ನ ನಿರ್ಧಾರ ಮಾಡೋರು ಫಾರ್ಮಾಸ್ಯೂಟಿಕ್ಸ್ ವಿಜ್ಞಾನಿಗಳು. ಸೊ ಇದು ಒಂದು ದೊಡ್ಡ ವಿಸ್ತೃತವಾದಂಥ ಒಂದು ಕ್ಷೇತ್ರ. ಸೊ ಇಲ್ಲಿ ಏನು ಸ್ನಾತಕೋತ್ತರ ಪದವಿ ತಗೋತಾರೆ ವಿದ್ಯಾರ್ಥಿಗಳು, ಇವರು ಅಲ್ಲಿದು ಒಂದು ಸಂಶೋಧನಾ ಇದಕ್ಕೆ ಹೋಗ್ತಾರೆ. ಇದಕ್ಕೆ ಫಾರ್ಮುಲೇಷನ್ ಆ್ಯಂಡ್ ಡೆವಲಪ್ಮೆಂಟ್ ಅಂತಾರೆ. ಸಾಮಾನ್ಯವಾಗಿ ಸಂಶೋಧನೆ ಮಾಡೋ ವಿಭಾಗಕ್ಕೆ ನಾವು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ, R&D ಅಂತ ಹೇಳ್ತೀವಿ. ಇದಕ್ಕೆ F&D ಅಂತ ಹೇಳ್ತಾರೆ, ಫಾರ್ಮುಲೇಷನ್ ಡೆವಲಪ್ಮೆಂಟ್ ಅಂತಾರೆ. ಇನ್ನು ಒಂದು ವಿಷಯ ಬರ್ತದೆ ಫಾರ್ಮಕೊಲಜಿ. ಫಾರ್ಮಕೊಲಜಿ ಅಂತಂದ್ರೆ ಯಾವುದೋ ಒಬ್ಬ ವಿಜ್ಞಾನಿ ಅಥವಾ ಒಂದು ಪ್ರಯೋಗಾಲಯದೊಳಗೆ ಒಬ್ಬ ಸಂಶೋಧಕ ಒಂದು ಔಷಧಿ ಕಂಡು ಹಿಡ್ದಾನಂತಂದ್ರೆ ಅದನ್ನ ಮೊದಲು ಪ್ರಾಣಿಗಳ ಮೇಲೆ ತಪಾಸ್ ಮಾಡ್ತಾರೆ. ಆಮೇಲೆ ಕೆಲವೊಂದು ಕೋಶಗಳ ಮೇಲೂ ತಪಾಸ್ ಮಾಡುವಂಥದ್ದಷ್ಟು ಮುಂದುವರೆದದ ವಿಜ್ಞಾನ. ಅಂದ್ರೆ ಒಂದು ಪ್ರಾಣಿ ಮೇಲೆ ಪ್ರಯೋಗ ಮಾಡೋಕ್ಕಿಂತಲೂ ಕೆಲವೊಂದಿಷ್ಟೇ ಕೋಶಗಳನ್ನು ಬೆಳೆಸ್ತಿರ್ತಾರೆ. ಮಾನವ ದೇಹದ ಅಥವಾ ಬೇರೆ ಅಂದ್ರೆ ಮಾನವ ದೇಹ ಮೂಲದ್ದನು ಇರ್ತಾವು. ಅಂದ್ರೆ ಕೆಲವೊಮ್ಮೆ ಬೇರೆ ಬೇರೆ ಈ ಕ್ಯಾನ್ಸರ್ ಸೆಲ್ಸ್ಗಳ ಮೇಲೆ ಪ್ರಯೋಗ ಮಾಡ್ತಾರ್ರಿ, ಕೆಲವೊಮ್ಮೆ ಬ್ಯಾಕ್ಟೀರಿಯಾಗಳ ಮೇಲೆ ಪ್ರಯೋಗ ಮಾಡ್ತಾರೆ. ಒಟ್ ಅಂದ್ರೆ ಅಷ್ಟರ ಮಟ್ಟಿಗೆ ವಿಜ್ಞಾನಿಗೆ ಮುಂದುವರೆದ. ಆ ಕೋಶಗಳ ಮೇಲೂ ಅದ್ರ ಪ್ರಯೋಗ ಮಾಡ್ತಾರೆ, ಪ್ರಾಣಿಗಳ ಮೇಲೆ ಪ್ರಯೋಗ ಮಾಡ್ತಾರೆ. ಅದು ಏನದಲ್ಲ ಫಾರ್ಮಕೊಲಜಿ ಅಂತಂತಾರೆ. ಅಂದ್ರೆ ಯಾವುದೇ ಕ್ಷೇತ್ರದವ್ರಿಲ್ಲ, ಈಗ ಮ್ಯಾಲೆ ನಾ ಹೇಳಿದೆ ಫಾರ್ಮುಲೇಷನ್ ಅಂತ ಅನ್ನೋದು, ಇನ್ನು ಮುಂದೆ ನಾ ಹೇಳ್ತೀನಿ ಫಾರ್ಮಾಕೆಮಿಸ್ಟ್ರಿ, ಫಾರ್ಮಕೊಗ್ನೋಸಿ ಅಂತ 2 ಕ್ಷೇತ್ರ ಬರ್ತಾವೆ. ರಸಾಯನನೇ ಆಗಲಿ, ಇಲ್ಲ ಒಂದಿಷ್ಟು ಗಿಡಗಳಿಂದ ನೀವು ಸಂಸ್ಕರಣೆ ಮಾಡಿರ್ತಾರೆ, ಅದಕ್ಕೆ ಎಕ್ಸ್ಟ್ರಾಕ್ಟ್ ಅಂತಾರೆ, ಪ್ಲಾಂಟ್ ಎಕ್ಸ್ಟ್ರಾಕ್ಟ್ ಅಂತಾರೆ. ನೀವು ಸಾಕಷ್ಟು ಗುಳಿಗೆ ಔಷಧಗಳನ್ನ ಮಾರ್ಕೆಟ್ ಒಳಗೆ ನೋಡ್ತೀರಿ, ಆಯುರ್ವೇದಿಕ್ ಔಷಧಗಳು, ಅವನ್ನೂ ನಾವು ಪ್ರಾಣಿಗಳ ಮೇಲೆ ಪ್ರಯೋಗ ಮಾಡಬಹುದು. ಅದು ಫಾರ್ಮಕೊಲಜಿ ಡಿಪಾರ್ಟ್ಮೆಂಟ್ ಒಳಗೆ ಮಾಡ್ತಾರೆ. ಫಾರ್ಮಕೊಲಜಿ ವಿಜ್ಞಾನಿಗಳೇನದಾರಲ್ಲ, ಅವರು ಔಷಧಿಗಳನ್ನ ಬೇರೆ ಬೇರೆ ಪ್ರಾಣಿಗಳೊಳಗೆ ಬೇರೆ ಬೇರೆ ಹಂತದೊಳಗೆ ಅವ್ರು ಪರೀಕ್ಷಣೆ ಮಾಡ್ತಾರೆ. ಅವ್ರದ್ದು ಉದ್ದೇಶ ಏನಪ್ಪಾ ಅಂತಂದ್ರೆ ಆ ಔಷಧಿ ಪರಿಣಾಮಕಾರಿ ಐತೋ ಇಲ್ಲೋ, ಐತಿ ಅಂದ್ರೆ ಅದು ಎಷ್ಟು ಪರಿಣಾಮಕಾರಿ ಐತಿ, ಮತ್ತೆ ಏನಾದರೂ ಅಡ್ಡ ಪರಿಣಾಮಗಳು ಅದಾವೋ ಇಲ್ಲೋ, ಇಲ್ಲ ಅಂದ್ರೆ ಭಾಳ ಚಲೋ ಇದ್ದು ಅಂತಂದ್ರೆ ಅದನ್ನ ಹೆಂಗೆ ಮತ್ತೆ ಕಡಿಮೆ ಮಾಡ್ಬೋದು, ಅದನ್ನು ಅವ್ರ ಸಲಹೆ ಕೊಟ್ಟ ಮೇಲೆ ಮತ್ತೆ ಅದರದ್ದು ತಪಾಸಣೆ ಅವ್ರು ಮಾಡ್ತಾರೆ. ಇದು ಫಾರ್ಮಕೊಲಜಿ ವಿಭಾಗ. ಇನ್ನು ಬರುವುದು ಫಾರ್ಮಾಕೆಮಿಸ್ಟ್ರಿ. ಇದಕ್ಕೆ ಔಷಧ ರಸಾಯನಶಾಸ್ತ್ರ ಅಂತ ಅನ್ಬೋದು. ಹೆಂಗೆ ಕೆಮಿಸ್ಟ್ರಿ ಇರ್ತದೆ, ಆ ಕೆಮಿಸ್ಟ್ರಿ ಅನ್ನೋದು ಫಾರ್ಮಸಿಗೆ ಸಂಬಂಧಪಟ್ಟಿದ್ದಾಯ್ತು ಅಂದ್ರೆ ಇದು ಅಪ್ಲೈಡ್ ಒಂದು ಕೆಮಿಸ್ಟ್ರಿ ಅಂತ ಅನ್ಬೋದು, ಫಾರ್ಮಾಸ್ಯೂಟಿಕಲ್ ಕೆಮಿಸ್ಟ್ರಿ ಅಂತ ಆಗ್ತದೆ. ಇಲ್ಲಿ ವಿಜ್ಞಾನಿಗಳೇನದಾರ, ಇಲ್ಲಿ ಹೊಸ ಹೊಸ ರಾಸಾಯನಿಕ ಕ್ರಿಯೆಗಳನ್ನು ಮಾಡಿ ಬೇರೆ ಬೇರೆ ಧಾತುಗಳಿಂದ ಬೇರೆ ಬೇರೆ ಔಷಧಗಳನ್ನ ತಯಾರು ಮಾಡ್ತಾರೆ. ಇದಕ್ಕೆ ಸಿಂಥೆಸೈಸಿಂಗ್ ಆಫ್ ನ್ಯೂ ಡ್ರಗ್ಸ್ ಅಂತ ಹೇಳ್ತಾರೆ. ಸೊ ಇದು ಫಾರ್ಮಾಕೆಮಿಸ್ಟ್ರಿದು ಒಂದು ಸ್ಕೋಪ್ ಅನ್ಬೋದು, ಅವ್ರದ್ದು ಕಾರ್ಯಶೈಲಿ. ಫಾರ್ಮಾಕೆಮಿಸ್ಟ್ರಿ ವಿಜ್ಞಾನಿಗಳು ರಸಾಯನಗಳು ಆಗಿರ್ಬೋದು, ಇಲ್ಲ ಅಂತಂದ್ರೆ ನಾ ಏನು ಫಾರ್ಮಾಕೊಗ್ನೋಸಿ ಅಂತ ಮುಂದೆ ಮಾತಾಡ್ತೇನೆ. ಈಗ ಒಂದು ಗಿಡಮೂಲಿಕೆ ಒಳಗಿಂದನೂ ಕೆಲವೊಂದು ಫೈಟೋಕೆಮಿಕಲ್ಸ್ ಅಂತಾರೆ. ಅಂದ್ರೆ ಇವು ರಸಾಯನಗಳನ್ನೇ, ಆದರೆ ಇವು ಒಂಥರ ಏನಂತಾರ ಗಿಡಮೂಲಿಕೆ ರಸಾಯನಗಳು. ಇವನ್ನೂ ತೆಗೆಯುವಂಥದ್ದು ಏನು ಕೆಲಸಗಳು ಅದಾವ, ಸಂಶೋಧನೆ ಅದಾವ, ಇದನ್ನು ಫಾರ್ಮಾಕೆಮಿಸ್ಟ್ರಿ ಅವ್ರು ಮಾಡ್ತಾರೆ. ಅವಾಗ ಅದನ್ನ ನ್ಯಾಚುರಲ್ ಕೆಮಿಸ್ಟ್ರಿ ಅಂತಾರೆ. ಅಂದ್ರೆ ಕೆಮಿಸ್ಟ್ರಿ ಆಫ್ ನ್ಯಾಚುರಲ್ ಸಬ್ಸ್ಟೆನ್ಸಸ್. ಈಗ ನ್ಯಾಚುರಲ್ ಅಂತ ಬಂದ್ರೆ ಸರ್, ನಾವು ಬಹುತೇಕ ಆಯುರ್ವೇದಾಗ ನೋಡ್ತೀವಿ, ಈಗ ಎಲ್ಲ ಗಿಡಗಳಿಂದ ತೆಗೆದಿದ್ದೆಲ್ಲ ಆಯುರ್ವೇದ ಜಾಸ್ತಿ ಬಳಸ್ತಾರ ಅಂತ ಹೇಳ್ತಿರ್ತೀವಿ ನಾವು. ಈ ಅಲೋಪತಿ ಒಳಗೂ ಕೂಡ ಇದನ್ನೆಲ್ಲ ಬಳಸ್ಕೋತಾರೆ, ಉಪಯೋಗ ಮಾಡ್ತಾರೆ. ಈಗ ನೀವು ಒಂದು ಅಗದಿ ದೊಡ್ಡ ಉದಾಹರಣೆ ಹೇಳಬೇಕು ಅಂತಂದ್ರೆ, ಮಾರ್ಫಿನ್ ಅನ್ನೋದು ಒಂದು ಏನು ಔಷಧಿ ಅದ, ಅದು ಮಿದುಳಿಗೆ ಸಂಬಂಧಪಟ್ಟ ಔಷಧಿ, ಬಹಳ ಬಲಿಷ್ಠ ಔಷಧಿ. ಅದು ಎದಕ್ಕೆ ಬಳಸ್ತಾರೆ ಸರ್? ಅದು ಅಂದ್ರೆ ಕೆಲವೊಂದು ಸರ್ತಿ ಇದಕ್ಕೆ ಓಪಿಯಾಯ್ಡ್ ಅನಾಲ್ಜೆಸಿಕ್ಸ್ ಅಂತ ಹೇಳ್ತಾರೆ, ನೋವು ಕಡಿಮೆ ಮಾಡ್ತಾವೆ. ವಿಪರೀತ ನೋವಾಗಿರ್ತದೆ ಕೆಲವೊಮ್ಮೆ, ಸಾಮಾನ್ಯ ತಲೆ ನುಸುದು ಕೈಕಾಲು ನುಸುದಲ್ಲ, ಕೆಲವೊಮ್ಮೆ ಏನಾದರೂ ಪಾಪ ಕೆಲವೊಂದು ಅಪಘಾತಗಳದು ಆದಾಗ ಬಹಳ ಮಟ್ಟಕ್ಕೆ ಅವರಿಗೆ ನೋವಾಗ್ತಿರ್ತದೆ. ಅವಾಗ ಈ ಥರದ ಅನಾಲ್ಜೆಸಿಕ್ಸ್ ಅನ್ನು ಕೊಡ್ತಾರೆ, ಅಂದ್ರೆ ನೋವು ನಿವಾರಕ ಔಷಧಿಗಳು. ಇದು ಸೀದಾ ಮೆದುಳಿಗೆನ ಪರಿಣಾಮ ಮಾಡ್ತೈತಿ. ಆ ಮಾರ್ಫಿನ್ ಅನ್ನೋದು ಓಪಿಯಂ ಅನ್ನೋ ಒಂದು ಧಾತುವಿಂದ ಬರ್ತದೆ. ಓಪಿಯಂ ಸಸ್ಯ ಮೂಲದಿಂದನೇ ಬರ್ತದೆ. ಇನ್ನೊಂದು ಕಾರ್ಡಿಯೋಕ್ ಇದ್ರೊಳಗೆ ಅಂದ್ರೆ ಹೃದಯಕ್ಕೆ ಸಂಬಂಧ ಇದ್ರೊಳಗೆ ಒಂದು ಡಿಗಾಕ್ಸಿನ್ ಅಂತ ಬರ್ತದೆ, ಅದು ಡಿಜಿಟಾಲಿಸ್ ಅನ್ನೋ ಒಂದು ಗಿಡದಿಂದ ಬರ್ತದೆ. ಅಗದಿ ಪ್ರಸಿದ್ಧ ಇರೋದಂತಂದ್ರೆ ಅರಿಶಿಣದೊಳಗಿಂದ ಏನು ಕುರ್ಕುಮಿನ್ ಐತೆ, ಅದು ಬಹಳ ಪ್ರಸಿದ್ಧ ಔಷಧ. ಕುರ್ಕುಮಿನದ ನಿಮಗೆ ಎಷ್ಟೋ ಕಡೆ ಕ್ಯಾಪ್ಸೂಲ್ಗಳು ನಿಮಗೆ ಮಾರುಕಟ್ಟೆ ಒಳಗೆ ಅದಾವ್ರಿ. ಸೊ ಅದನ್ನೆಲ್ಲ ಏನೈತಿ ಫಾರ್ಮಾಕೆಮಿಸ್ಟ್ರಿದವರು ಮತ್ತು ಫಾರ್ಮಾಕೊಗ್ನೋಸಿ ಅವರು ಒಂದು ಜಾಯಿಂಟ್ ವೆಂಚರ್ ಅಂತಿರೋ, ಅದು ಜಂಟಿ ಕಾರ್ಯಾಚರಣೆ ಒಳಗೆ ಅವರು ಇದನ್ನ ಮಾಡ್ತಾರೆ. ಇನ್ನು ಬರುವುದು ಫಾರ್ಮಾಕೊಗ್ನೋಸಿ. ನೀವು ಈಗಾಗಲೇ ಹೇಳಿದ್ರಿ ಆಯುರ್ವೇದಿಕ್ ಔಷಧಿಗಳು ಅಂತೇಳಿ, ಇದನ್ನು ಅದರದೇ ಒಂದು ರೂಪ ಅಂತ ಹೇಳ್ಬೋದು. ಇಲ್ಲಿ ಕೆಲವೊಂದು ಗಿಡಮೂಲಿಕೆಗಳನ್ನು ತಗೊಂಡು ಹಿಂದೆ ಏನಾಗ್ತಿತ್ತು, ಆಯುರ್ವೇದಿಕ್ ಇದ್ರೊಳಗೆ ಏನಾಗ್ತಿತ್ತು, ಈ ಮೂಲಿಕೆನ ಈ ರೋಗಕ್ಕೆ ಔಷಧಿ ಅಂತ ತಗೋತಾರ ಅಂತ ಹೇಳಿ ಹೇಳ್ತಿದ್ರು.
ಫಾರ್ಮಾಕೋಗ್ನಸಿ ಒಳಗೆ ಏನಾಗ್ತದೆ, ಆ ಪ್ರತಿಯೊಂದು ಗಿಡಮೂಲಿಕೆ ಒಳಗೆ ಯಾವ್ಯಾವ ಥರದ ಔಷಧಿ ಗುಣ ಇರೋ ಒಂದಿಷ್ಟು ಪದಾರ್ಥಗಳು ಅದಾವು. ಅವಕ್ಕೆ ಫೈಟೋಕೆಮಿಕಲ್ಸ್ ಅಂತಾರೆ. ಅಂದ್ರೆ ಒಂಥರ ಗಿಡಮೂಲಿಕೆ ರಸಾಯನಗಳು ಅಂತ ನೀವು ಕನ್ನಡದೊಳಗೆ ಹೇಳ್ಬೋದು. ಸೊ ಇಲ್ಲಿ ಕೆಲವೊಂದು ಶಬ್ದಗಳು ನೀವು ಕೇಳ್ಬೋದು. ಆಲ್ಕಲಾಯ್ಡ್ಸ್ ಅಂತ ಇರ್ತಾವ, ಫ್ಲೇವನಾಯ್ಡ್ಸ್ ಅಂತ ಇರ್ತಾವ. ಹೆಚ್ಚಾಗಿ ಚಹಾದ ಜಾಹೀರಾತ್ ನೋಡಿದಾಗ ನೀವು ಅಂತಿರ್ತೀರಿ ಆಕ್ಟಿವ್ ಫ್ಲೇವನಾಯ್ಡ್ಸ್ ಅಂತ ಹೇಳಿ. ಸೊ ಫ್ಲೇವನಾಯ್ಡ್ಸ್ ಅನ್ನೋ ಏನದ, ಅವು ಕೆಲವೊಮ್ಮೆ ಶರೀರದೊಳಗೆ ಕೊಲೆಸ್ಟ್ರಾಲ್ ಕಡಿಮೆ ಮಾಡೋ ಕೆಲಸ ಆಯ್ತು, ಇಲ್ಲ ನೋವು ಕಡಿಮೆ ಮಾಡೋ ಕೆಲಸಗಳನ್ನು ಮಾಡ್ತಿರ್ತಾರೆ. ಸೊ ಆ ಧಾತುಗಳನ್ನು ನೋಡಿಕೊಂಡು ಅದ್ರ ಪ್ರಕಾರ ಯಾವ ಗಿಡಮೂಲಿಕೆ ಒಳಗೆ ಈ ಧಾತುಗಳು ಹೆಚ್ಚದಾವು, ಅಕಸ್ಮಾತ್ ನಿಮಗೂ ಒಂದು ನೋವು ನಿವಾರಕ ಔಷಧಿ ಮಾಡಬೇಕಾಗ್ಯದ ಪ್ರಯೋಗಾಲಯದೊಳಗೆ, ಅವಾಗ ನೀವು ಒಂದು ಲಿಟ್ರೇಚರ್ ಸರ್ವೆ ಅಂತ ಮಾಡ್ತೀರಿ. ಸೊ ಅದ್ರೊಳಗೆ ನೋವು ನಿವಾರಕ ಯಾವ ಧಾತುಗಳು, ಆಲ್ಕಲಾಯ್ಡ್ಸ್ ಅನ್ರಿ, ಫ್ಲೇವನಾಯ್ಡ್ಸ್ ಅನ್ರಿ, ಯಾವ ಗಿಡದೊಳಗೆ ಅವು ಹೆಚ್ಚದಾವ ಅದನ್ನ ನೋಡಿ ಅದ್ರೊಳಗಿಂದ ಆ ಎಕ್ಸ್ಟ್ರಾಕ್ಟ್ ತಕೊಂಡು ಅಂದ್ರೆ ಸಂಸ್ಕರಣೆ ಮಾಡ್ಕೊಂಡು ಅದರದ್ದು ಒಂದು ಪ್ರಯೋಗ ಮಾಡ್ತಾರೆ. ಸೊ ಈ ಏನು ಅಧ್ಯಯನ ಮಾಡ್ತಾರೆ, ಇದನ್ನ ಅಧ್ಯಯನ ಏನು ಮಾಡ್ತಾರೆ, ಇದು ಫಾರ್ಮಕೋಗ್ನೋಸಿ ವಿಜ್ಞಾನಿಗಳು ಮಾಡ್ತಾರೆ. ಇವು 4 ಪ್ರಮುಖ ಏನು ಕ್ಷೇತ್ರಗಳು ಅಂತ ಅನ್ಬೋದು. ಇವು ಮೊದಲಿನಿಂದ ಅಂದ್ರೆ ಯಾವಾಗಿಂದ ಸ್ನಾತಕೋತ್ತರ ಪದವಿ ಅಧ್ಯಯನ ಶುರು ಆಗ್ಯದ ಅವಾಗಿಂದ ಈ 4 ಪದವಿ ಅಧ್ಯಯನಗಳು ಇದ್ದೇ ಅದಾವ. ಇನ್ನು ಒಂದಿಷ್ಟು ಏನದಾವ, ಈ 4 ಮೂಲ ಕ್ಷೇತ್ರಗಳಿಂದ ಬಂದ ಅಧ್ಯಯನ ಶಾಸ್ತ್ರಗಳು. ಅದರೊಳಗೆ ಅಗದಿ ಪ್ರಮುಖ ಅಂತಂದ್ರೆ ಫಾರ್ಮಸಿ ಪ್ರಾಕ್ಟೀಸ್ ಅನ್ನೋದು. ಇಲ್ಲಿ ಕ್ಲಿನಿಕಲ್ ರಿಸರ್ಚ್ ಒಳಗೆ ಬರ್ತದೆ. ಇದು ಫಾರ್ಮಕಾಲಜಿದಾನೆ ಒಂದು ಸುಧಾರಿತ ರೂಪ ಅನ್ಬೋದು, ಅದರದ್ದು ಅಡ್ವಾನ್ಸ್ ಫಾರ್ಮ್ ಅಂತ ಅನ್ಬೋದು. ಇಲ್ಲಿ ನಾ ಮೊದಲನೊಮ್ಮೆ ಹೇಳಿದ್ದೆ ನಿಮಗೆ ಹಿಂದಿನ ಸಂಚಿಕೆ ಒಳಗೆ, ಒಂದು ಔಷಧಿ ಬರಬೇಕಾದ್ರೆ ಅದ್ರದ್ದು ಎಷ್ಟೋ ತಪಾಸಣೆಗಳು ಆಕಾವ, ಒಂದು 15 ವರ್ಷ ಬೇಕು ಅಂತ ಹೇಳಿ. ಕ್ಲಿನಿಕಲ್ ಟ್ರಯಲ್ಸ್ ಒಂದು ಆಕತಿ ಅಂತ ನಾ ಹೇಳಿದ್ದೆ. ಆ ಕ್ಲಿನಿಕಲ್ ಟ್ರಯಲ್ಸ್ ಒಳಗೆ ಈ ಫಾರ್ಮಸಿ ಪ್ರಾಕ್ಟೀಸದ್ದೇನು ವಿಜ್ಞಾನಿಗಳು ಇರ್ತಾರೆ, ಇವ್ರದ್ದು ಪಾತ್ರ ಬಹಳ ದೊಡ್ಡದು. ಇವರ ಔಷಧಿಗಳದ್ದು ಪರಿಣಾಮಗಳು, ಅಡ್ಡ ಪರಿಣಾಮಗಳು, ಅಂದ್ರೆ ಯಾವ್ಯಾವ ರೀತಿ ಆ ರಾಸಾಯನಿಕ ಕ್ರಿಯೆಗಳು ಶರೀರದೊಳಗೆ ಆಗ್ತಾವ, ಆ ಔಷಧಿ ಸುರಕ್ಷಿತ ಐತೋ ಇಲ್ಲೋ, ಉಪಯುಕ್ತ ಐತೋ ಇಲ್ಲೋ, ಅದರದ್ದು ಎಲ್ಲ ಪೂರ್ತಿ ಒಂದು ದೀರ್ಘ ಅಧ್ಯಯನ ಮಾಡಿ ಅದರದ್ದೊಂದು ಪೂರ್ತಿ ದಾಖಲೆಗಳನ್ನು ಇವ್ರು ತಯಾರು ಮಾಡ್ತಾರೆ. ಇದು ಫಾರ್ಮಸಿ ಪ್ರಾಕ್ಟೀಸ್ದವ್ರದ್ದು ಒಂದು ಸ್ಕೋಪ್. ಈಗ ಸದ್ಯಕ್ಕೆ ಕ್ಲಿನಿಕಲ್ ರಿಸರ್ಚ್ ಬಗ್ಗೆ ನೀವು ಸಾಕಷ್ಟು ಕಡೆ ಪತ್ರಿಕೆಗಳೊಳಗದು ಓದ್ತೀರಿ, ಸಾಕಷ್ಟು ಲೇಖನಗಳು ಬರ್ತಾವ. ಈ ಔಷಧಿ ಬಗ್ಗೆ ಕ್ಲಿನಿಕಲ್ ರಿಸರ್ಚ್ ನಡೆದೈತಿ, ಈ ಔಷಧಿ ಬಗ್ಗೆ ಕ್ಲಿನಿಕಲ್ ಟ್ರಯಲ್ ನಡೆದೈತಿ. ಸೊ ಇದ್ರೊಳಗೆ ಎಲ್ಲ ಮುಖ್ಯ ರೂಪದೊಳಗೆ ಬರೋರು ಅಂತಂದ್ರೆ ಮೆಡಿಕಲ್ ಇದ್ರೊಳಗಂತಂದ್ರೆ MD ಫಾರ್ಮಕಾಲಜಿ ಏನು ಮಾಡಿರ್ತಾರ ವೈದ್ಯರು, ಅವರು ಕೆಲವೊಂದು ವೈದ್ಯರು ಇರ್ತಾರೆ. ಆಮೇಲೆ ಫಾರ್ಮಸಿ ಪ್ರಾಕ್ಟೀಸ್ ಇವರು ವಿಜ್ಞಾನಿಗಳು ಏನಿರ್ತಾರೆ ಇವ್ರು ಬರ್ತಾರೆ. ಇದ್ರೊಳಗು ಮತ್ತೆ ಬೇರೆ ಬೇರೆ ವಿಭಾಗಗಳು ಬರ್ತಾವ. ಅದ್ರ ಬಗ್ಗೆ ಏನೀಗ ಚರ್ಚೆ ಬೇಡ, ಮತ್ತೆ ಯಾವಾಗಾರೆ ಮಾಡೋಣಂತೆ. ಫಾರ್ಮಕೋ ವಿಜಿಲೆನ್ಸ್, ಕ್ಲಿನಿಕಲ್ ರಿಸರ್ಚ್ ಇವೆಲ್ಲ ಇದನ್ನ ಬರ್ತಾವ್ರಿ. ಅವು ಈಗ ಸದ್ ಬೇಡ, ಇದ್ರ ಉಪವಿಭಾಗಗಳು. ಇದ್ರೊಳಗೆ ಇದನ್ನ ಎಲ್ಲ ಅಧ್ಯಯನ ಮಾಡ್ತಾರ. ಇನ್ನೊಂದು ಬರೋದು ಕ್ವಾಲಿಟಿ ಅಶ್ಯೂರೆನ್ಸ್ ಅನ್ನೋದು ಒಂದು ಸ್ನಾತಕೋತ್ತರ ಪದವಿ ಕೋರ್ಸ್ ಬರ್ತದ್ರಿ. ಇದ್ರೊಳಗೆ ಅವರು ಆ ಔಷಧಿ ಸುರಕ್ಷತೆ ಮತ್ತು ಅದರದ್ದು ಉಪಯುಕ್ತತೆ, ಸೇಫ್ಟಿ ಆ್ಯಂಡ್ ಎಫಿಕಸಿ ಅದನ್ನ ನಿರ್ಧಾರಿತ ಮಾಡ್ತಾರೆ. ಇದ್ರೊಳಗೆ ಅವರು ಕೆಲವೊಂದಿಷ್ಟು ಪದ್ಧತಿಗಳನ್ನು ತಯಾರು ಮಾಡ್ತಾರೆ. ಈಗ ಅದು ಔಷಧಿ ಉಪಯುಕ್ತ ಮತ್ತು ಅಗದಿ ಸ್ಥಿರ ಇರ್ಬೇಕು. ಯಾಕಂದ್ರೆ ಈಗ ಒಂದು ನೀವು ಗುಳಿಗೆ ತಯಾರು ಮಾಡಿದಿರಿ ಅಂತಂದ್ರೆ, ಈಗ ಅಕಸ್ಮಾತ್ ನಿಮ್ಮದೊಂದು ಫ್ಯಾಕ್ಟ್ರಿ ಐತಿ, ನಿಮ್ಮದೊಂದು ಕಾರ್ಖಾನೆ ಐತಿ, ನೀವಲ್ಲಿ ಔಷಧಿ ತಯಾರು ಮಾಡಿದಿರಿ ಅಂತಂದ್ರೆ ಅದು ಅನುಕೂಲ ಆಗೋ ವ್ಯಕ್ತಿಗಳಿಗೆ ಮುಟ್ಟು ತನಕ ಅದು ಸ್ಥಿರನೂ ಇರಬೇಕು, ಸ್ಟೆಬಿಲಿಟಿ ಅಂತಾರ. ಸೊ ಅದನ್ನ ಎಲ್ಲಾ ನಿರ್ಧಾರ ಮಾಡೋರು ಕ್ವಾಲಿಟಿ ಅಶ್ಯೂರೆನ್ಸ್ ವಿಜ್ಞಾನಿಗಳು ಮಾಡ್ತಾರೆ. ಅಂದ್ರೆ ಯಾವ ರೀತಿ ಅದು ಸ್ಥಿರ ಇರಾಕ ಏನೇನು ವಿಧಾನಗಳನ್ನು ನಾವು ಅಳವಡಿಸ್ಕೋಬೇಕು ಅದರ ತಯಾರಿಕಾ ವಿಭಾಗದೊಳಗೆ, ಅದ್ರದ್ದು ಎಲ್ಲಾ ಏನದ್ರದ್ದು ಡಿಸೈನಿಂಗ್ ಅಂತ ಏನಂತಾರ, ಅದ್ರದ್ದು ಏನು ಒಂದು ಪೂರಾ ವಿನ್ಯಾಸ ಏನೈತಲ್ರಿ, ಅದನ್ನ ಕ್ವಾಲಿಟಿ ಅಶ್ಯೂರೆನ್ಸ್ದವ್ರು ಅಲ್ಲಿ ಸಹಾಯ ಮಾಡ್ತಾರ. ಇನ್ನು ಮುಂದೆ ಬರೋದು ರೆಗ್ಯುಲೇಟರಿ ಅಫೇರ್ಸ್ ಅಂತ ಅನ್ನೋದು. ನಾ ಈಗಾಗಲೇ ಹೇಳಿದೆ ಕ್ಲಿನಿಕಲ್ ರಿಸರ್ಚ್ ಬಗ್ಗೆ. ಇದು ಕ್ಲಿನಿಕಲ್ ರಿಸರ್ಚ್ಗೆ ಅಗದಿ ಸಮೀಪ ಹತ್ತಿದ್ದು. ಇದನ್ನ ಇಲ್ಲಿ ಇದು ಅಂತಾರಾಷ್ಟ್ರೀಯ ಕೆಲವೊಂದು ಕಾನೂನುಗಳು ಅದಾವು. ಇಂಟರ್ನ್ಯಾಷನಲ್ ಆರ್ ಗ್ಲೋಬಲ್ ರೆಗ್ಯುಲೇಷನ್ಸ್ ಆಫ್ ಡ್ರಗ್ ಅಪ್ರೂವಲ್ ಅಂಡ್ ಕಂಪ್ಲೈನ್ಸ್ ಅಂತಂತಾರೆ. ಈ ರೆಗ್ಯುಲೇಟರಿ ಅಫೇರ್ಸ್ ಏನು ಸ್ನಾತಕೋತ್ತರ ಪದವೀಧರರು ಅದಾರ, ಇವ್ರು ಅಲ್ಲಿ ಅಧ್ಯಯನಗಳನ್ನು ಮಾಡ್ತಾರೆ. ಆಮೇಲೆ ಅಲ್ಲಿ ಇವರು ಉಪಯುಕ್ತ ಆಗ್ತಾರೆ. ಅಂದ್ರೆ ಯಾವ್ಯಾವ ದೇಶದೊಳಗೆ ಯಾವ್ಯಾವ ರೀತಿ ಔಷಧಿಗಳನ್ನು ತಯಾರು ಮಾಡಬೇಕು, ಯಾವ್ಯಾವ ರೀತಿ ಅವಕರದ ತಪಾಸಣೆ ಮಾಡಬೇಕು, ಯಾವ ರೀತಿ ಅವಕರ ಮಾಹಿತಿ ಕಲೆ ಹಾಕಬೇಕು, ಅದ್ರದ್ದು ಎಲ್ಲ ಇದನ್ನ ಇವರು ಸಂಭಾಳಿಸ್ತಾರ. ಇಲ್ಲೇನು ಹೇಳ್ತಾರ, ಇಲ್ಲಿ ಏನು ಗ್ಲೋಬಲ್ ರೆಗ್ಯುಲೇಷನ್ಸ್ ಅನ್ನೋದೇನದ ಇವಕರದು ಒಂದು ಏನು ಕಾನೂನು ಪರಿಧಿ ಒಂದಾಗಿದ್ರಿ. ಸೊ ಏನೂ ಕ್ಲಿನಿಕಲ್ ರಿಸರ್ಚ್ ಆಗಬೇಕು ಅಂದ್ರೂ ಈ ಕಾನೂನು ಪರಿಧಿ ಒಳಗನೆ ಆಗಬೇಕು. ಇದ್ರ ಬಗ್ಗೆ ಯಾವ ರೀತಿ ಅದನ್ನ ಮಾಡಬೇಕು ಅನ್ನೋದನ್ನ, ಆಮೇಲೆ ಅದು ಸರಿಯಾಗಿ ನಡೆದದೋ ಇಲ್ಲೋ, ಆಮೇಲೆ ಯಾವ್ಯಾವ ಔಷಧಿಗಳ ಬಗ್ಗೆ ಏನೇನು ಇದು ಐತಿ ಅಂದ್ರೆ ರೆಗ್ಯುಲೇಷನ್ ಏನದಾವು ಅದ್ರ ಬಗ್ಗೆ ಕಾನೂನು, ಅದರದ್ದು ಎಲ್ಲಾ ಅಧ್ಯಯನ ಈ ರೆಗ್ಯುಲೇಟರಿ ಅಫೇರ್ಸ್ ವಿಜ್ಞಾನಿಗಳು ಮಾಡ್ತಾರೆ. ಇವರಿಗೆ ವಿಜ್ಞಾನಿಗಳು ಅಂತ ಅನ್ನೋದಕ್ಕಿಂತಲೂ ಸಂಶೋಧಕರು ಅಂತ ಅನ್ನೋದು ಹೆಚ್ಚು ಸೂಕ್ತ ಅಂತ ಅಂತೀನಿ ನಾನು.
ಇನ್ನೊಂದು ಬರೋದು ಇಂಡಸ್ಟ್ರಿಯಲ್ ಫಾರ್ಮಸಿ ಅಂತ ಬರ್ತೈತ್ರಿ. ಇದನ್ನು ಒಂಥರ ಇನ್ನು ಕ್ವಾಲಿಟಿ ಅಶ್ಯೂರೆನ್ಸ್ ಅಂತ ಹೇಳಿದೆ ಅದರದ್ದೇ ಒಂದು ರೂಪ ಅಂತ ಅನ್ಬೋದು. ಇಲ್ಲೇನೋ ಅವರು ಒಂದು ಕ್ವಾಲಿಟಿ ಕಂಟ್ರೋಲ್ ಅಂತ ಬರ್ತದ್ರಿ. ಯಾವಾಗೂ ನೀವು ಯಾವುದೋ ಒಂದು ಜಾಹೀರಾತು ನೋಡಿದಾಗ ನೀವು ಕೇಳಿರ್ಬೋದು, ಈ ಪದಾರ್ಥ ಇಷ್ಟು ಕ್ವಾಲಿಟಿ ಟೆಸ್ಟ್ಗಳನ್ನು ದಾಟಿ ಬಂದೈತಿ, ಇಷ್ಟು ಕ್ವಾಲಿಟಿ ಟೆಸ್ಟ್ಗಳನ್ನ ಇದ್ರ ಮೇಲೆ ಮಾಡ್ತಾರೆ ಅಂತ. ಇದನ್ನೆಲ್ಲ ಏನೈತಿ ಇಂಡಸ್ಟ್ರಿಯಲ್ ಫಾರ್ಮಸಿ ಆಮೇಲೆ ಕ್ವಾಲಿಟಿ ಅಶ್ಯೂರೆನ್ಸ್ ಈ ವಿಜ್ಞಾನಿಗಳು ಕಲಿತಾರೆ. ಇವ್ರು ಅದನ್ನ ನಿರ್ಧಾರಿತ ಮಾಡ್ತಾರೆ. ಆಮೇಲೆ ಇದ್ರಲ್ಲಿ ಏನಾಗ್ತದೆ, ಇಂಡಸ್ಟ್ರಿಯಲ್ ಫಾರ್ಮಸಿಯವರು ಇಲ್ಲಿ ಅದೇ ಥರ ಒಂದು ಅದರದ್ದೇನು ತಯಾರಿಕಾ ವಿನ್ಯಾಸ ಏನೈತ್ರಿ, ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೆಸ್ ಏನದ ಅದನ್ನ ಇವರು ಅಲ್ಲಿ ಅಧ್ಯಯನ ಮಾಡ್ತಾರೆ. ಇವರು ಏನಾದ್ರು ಪ್ರೊಡಕ್ಷನ್ ಯೂನಿಟ್ ಏನಿರ್ತೈತೆ ಅಲ್ಲಿ ಇವ್ರು ಹೆಚ್ಚಿಗೆ ಉಪಯುಕ್ತ ಇದನ್ನ ಕೊಡ್ತಾರೆ. ಇವು ಎಲ್ಲ ಏನದಾವ ಈ ಎಲ್ಲ ಬೇರೆ ಬೇರೆ ಕ್ಷೇತ್ರಗಳು, ಒಂದೊಂದು ಕ್ಷೇತ್ರಕ್ಕೆ ಒಂದೊಂದು ಥರದ್ದು ಇದ್ರೊಳಗೆ ಒಂದೊಂದು ಮಹತ್ವ ಬರ್ತದೆ ರೀ. ಈಗ ನಾ ಏನು ಹೇಳಿದೆ ಫಾರ್ಮಕೋಗ್ನೋಸಿ, ಯುರೋಪದೊಳಗೆ ಒಂದು ಗ್ರೀನ್ ವೇವ್ ಅಂತ ಹೇಳಿ ಒಂದು ಸ್ಟಾರ್ಟ್ ಆಯ್ತು. ಅಲ್ಲಿ ಏನ್ ಮಾಡಿದ್ರು, ಯಾವ್ದ್ಯಾವ್ದು ಹಸರು ಐತಿ ಅದು ಸುರಕ್ಷಿತ ಅನ್ನೋದು ಒಂದು ಧಾರಣೆ ಶುರು ಆಯ್ತು ಪಾಶ್ಚಿಮಾತ್ಯ ಇದ್ರೊಳಗೆ. ಅವಾಗ ಈ ಹರ್ಬಲ್ ಡ್ರಗ್ಸ್ ಏನದಾವ ಅದ್ರ ಗಿಡಮೂಲಿಕೆಗಳಿಂದ ಬಂದಿ ನೀವು ಸಾಕಷ್ಟು ನೋಡ್ತೀರಿ. ಹರ್ಬಲ್ ಫಾರ್ಮಾಸ್ಯೂಟಿಕಲ್ಸ್ ಅಂತ ಅನ್ನೋದು ಒಂದು ದೊಡ್ಡ ಹೆಸರಾಗ್ಬಿಟ್ಟಾವ. ಈಗ ಸಾಕಷ್ಟು ಹಳೆ ಉದ್ಯಮಿಗಳು ಅದಾವು, ಕೆಲವೊಂದು ಹೊಸ ಉದ್ಯಮಿಗಳು ಬರಾಕತ್ತಾವ. ಅಂದ್ರೆ ಒಂದು ಜನರ ವೇವ್ ಅನ್ಬೋದು, ಜನರದ ಒಂದು ಅದರದ್ದು ವಾಲಿಕೆ ಅನ್ಬೋದು. ಸುರಕ್ಷಿತ ಐತಿ ಅಂತಂದ್ರೆ ಅದು ಗಿಡಮೂಲಿಕೆಗಳಿಂದ ಬಂದೈತಿ ಅಂದ್ರೆ ಅದು ಸುರಕ್ಷಿತ ಐತಿ ಅನ್ನೋದು ಒಂದು ಧಾರಣೆ ಬಂದದ್ರಿ. ಹಿಂಗಾಗಿ ಈ ಫಾರ್ಮಾಕೋಗ್ನೋಸಿ ಇದಕ್ಕೆ ಒಂದು ಅವಾಗ ಒಂದು ಬೇಡಿಕೆ ಅನ್ನೋದು ಬಂತು. ಫಾರ್ಮಾಸ್ಯೂಟಿಕ್ಸ್ ಅಂತೂ ಮತ್ತು ಅದು ಫಾರ್ಮುಲೇಷನ್ ಮಾಡ್ಬೇಕಂದ್ರೆ ಬೇಡಿಕೆ ಬರುವುದೇ. ಫಾರ್ಮಾಕಾಲಜಿದವರು ಬೇಕೇ ಬೇಕು. ಯಾವುದೇ ರೀತಿ ಇಲ್ಲಿ ಎಲ್ಲ ಏನೇನು ವಿಧಾನಗಳು ಮಾಡ್ತಾರೆ, ಯಾವ್ಯಾವ ವಿನ್ಯಾಸಗಳು ಮಾಡ್ತಾರೆ ಅದನ್ನ ಎಲ್ಲಾನು ಒಮ್ಮೆ ತಪಾಸಣೆ ಅಲ್ಲಿ ಮಾಡೇಬೇಕು. ಆಮೇಲೆ ಔಷಧಿ ಕ್ಷೇತ್ರ ಅಷ್ಟೇ ಅಲ್ಲ, ಸೌಂದರ್ಯವರ್ಧಕಗಳು ಏನದಾವ, ಕಾಸ್ಮೆಟಿಕ್ ಸೈನ್ಸ್ ಅಲ್ಲೇನೂ ಫಾರ್ಮಸಿ ಮಾಡಿದವ್ರಿಗೆ ಸಾಕಷ್ಟು ಅನುಕೂಲತೆಗಳದಾವ. ಅಲ್ಲೇನೂ ಇವರು ಕೆಲಸಗಳನ್ನು ಮಾಡಬಹುದು. ಆಮೇಲೆ ಫುಡ್ ಇಂಡಸ್ಟ್ರಿ, ಆಹಾರ ಪದಾರ್ಥಗಳು, ಖಾದ್ಯ ಪದಾರ್ಥಗಳದ್ದೇನು ಉದ್ಯಮಿಗಳು ಇರ್ತಾವ ಅಲ್ಲಾದ್ರೂ ಔಷಧಿ ಮಹಾವಿದ್ಯಾಲಯದೊಳಗೆ ಏನು ಕಲ್ತಿರ್ತಾರೆ ಈ ಎಂ.ಫಾರ್ಮ್ ಮಾಡಿದವರು ಇವ್ರಿಗೆ ಸಾಕಷ್ಟು ಅಲ್ಲಿ ಉದ್ಯೋಗಾವಕಾಶಗಳು ಸಿಗ್ತಾವ್ರೆ. ಸರ್, ಈಗ ಈ ಏನು 8 ಕೋರ್ಸ್ಗಳ ಬಗ್ಗೆ ನೀವೇನು ಇಷ್ಟೊತ್ತು ಮಾತಾಡಿದ್ರಲ್ಲ, ಈ ಎಲ್ಲಾ ಕೋರ್ಸ್ಗಳು ನಮ್ಮ BLD ಸಂಗನಬಸವ ಔಷಧಿ ಮಹಾವಿದ್ಯಾಲಯದಾಗ ಅವೈಲೇಬಲ್ ಅದಾವ್ರಿ? 2 ಕೋರ್ಸ್ಗಳನ್ನು ಬಿಟ್ರಿ. ಒಂದೇನ ರೆಗ್ಯುಲೇಟರಿ ಅಫೇರ್ಸ್ ಅಂತ ಏನ್ ಹೇಳಿದೆ, ಆಮೇಲೆ ಇಂಡಸ್ಟ್ರಿಯಲ್ ಫಾರ್ಮಸಿ ಅಂತ ಏನ್ ಹೇಳಿದೆ. ಇವು 2 ಕೋರ್ಸ್ಗಳು ಬಿಟ್ಟು ಬಾಕಿ ಏನ್ 6 ಕೋರ್ಸ್ ಏನು ನಾ ಮಾತಾಡಿದೆ, ಆ 6 ಎಂ.ಫಾರ್ಮ್ ಕೋರ್ಸ್ಗಳು ನಮ್ಮ ಮಹಾವಿದ್ಯಾಲಯದೊಳಗ ಅದಾವ. ಮತ್ತು ಅದಕ್ಕೆ ಸಂಬಂಧಪಟ್ಟಂತ ಎಲ್ಲಾ ರೀತಿ ಉಪಕರಣಗಳಾಯ್ತು, ಆಮೇಲೆ ಎಲ್ಲಾ ಸವಲತ್ತುಗಳಾಯ್ತು ನಮ್ಮ ಮಹಾವಿದ್ಯಾಲಯದೊಳಗ ಅದಾವ. ಈಗ ಪ್ರತಿಯೊಂದು ಏನು ಕೋರ್ಸ್ ತಗೊಂಡ್ರ ಸ್ಟ್ರೆಂತ್ ಅಂದ್ರೆ ಹೆಂಗೈತೆ ಸರ್? ಬೇರೆ ಬೇರೆ ವಿಭಾಗಗಳಿಗೆ ಬೇರೆ ಬೇರೆ ಸೀಟುಗಳು ಅದಾವ್ರಿ. ಈಗ ನಮ್ಮದೇ ಮಹಾವಿದ್ಯಾಲಯದ ನಾ ಉದಾಹರಣೆ ತಗೊಂಡ್ರೆ ನಮ್ಮಲ್ಲಿ ಫಾರ್ಮಕಾಲಜಿಗೆ 15 ವಿದ್ಯಾರ್ಥಿಗಳು ಇರ್ತಾರೆ, ಫಾರ್ಮಾಸ್ಯೂಟಿಕ್ಸ್ ಒಳಗೆ 10 ಜನ ಅದಾರ್ರಿ, ಕೆಮಿಸ್ಟ್ರಿ ಒಳಗೆ 10 ಜನ ಇದ್ದಾರೆ, ಆಮೇಲೆ ರೆಗ್ಯುಲೇಟರಿ ಇದು ಕ್ವಾಲಿಟಿ ಅಶ್ಯೂರೆನ್ಸ್ ಒಳಗೆ 15 ಜನ ಇದ್ದಾರೆ, ಆಮೇಲೆ ಫಾರ್ಮಸಿ ಪ್ರಾಕ್ಟೀಸ್ ಒಳಗೆ 6 ಜನ ಇರ್ತಾರೆ. ಈ ತರ ಬೇರೆ ಬೇರೆ ವಿಭಾಗದೊಳಗೆ ಅಲ್ಲಿ ಅಂದ್ರೆ ಅಲ್ಲಿ ಒಬ್ರು ಗೈಡ್ ಅನ್ನು ಇರ್ಬೇಕಾಗ್ತದ್ರಿ. ಯಾಕಂದ್ರೆ ಒಮ್ಮೆ ಸ್ನಾತಕೋತ್ತರ ಪದವಿ ತಗೊಳಕತ್ತಾರ ಅಂತಂದ್ರೆ ಅವ್ರಿಗೊಬ್ರು PG ಗೈಡ್ ಅಂತ ಇರ್ತಾರ. ಅವ್ರವ್ರ ಏನು ಇರುವಿಕೆ ಮೇಲೆ ಅಂದ್ರೆ ಎಷ್ಟು ಗೈಡ್ಗಳು ಅದಾರ ಅದ್ರ ಮೇಲೆ, ಆಮೇಲೆ ಮಹಾವಿದ್ಯಾಲಯದೊಳಗೆ ಏನು ಸವಲತ್ತುಗಳು ಅದಾವ ಅದ್ರ ಮೇಲೆ ಇಂತಿಷ್ಟು ಸೀಟ್ಗಳನ್ನು ಕೊಡ್ಬೇಕು ಅನ್ನೋದನ್ನ PCI ನಿರ್ಧಾರ ಮಾಡ್ತದ್ರಿ. ನಾ PCI ಬಗ್ಗೆ ಈಗಾಗಲೇ ಹೇಳಿದ್ನಿ. ಸೊ ಇದ್ರ ಮೇಲೆ ಅದಾವ. ನಮ್ಮಲ್ಲಿ ಪೂರ್ತಿಯಾಗಿ 55 ಸೀಟುಗಳು ಅದಾವ್ರಿ, ಬೇರೆ ಬೇರೆ ವಿಭಾಗಗಳು ಹಿಡಿದು. ಅದ್ರೊಳಗೆ ಈಗಾಗಲೇ ಹೇಳಿದೆ ಫಾರ್ಮಕಾಲಜಿ ಒಳಗೆ 15 ಸೀಟು, ಸುಟಿಕ್ಸ್ ಒಳಗೆ 10 ಸೀಟು, ಈ ತರ ವಿಭಾಗಗಳು ಅದಾವ್ರಿ. ಸರ್, ಯಾವಾಗಿಂದ ನಮ್ಮ BLD ಸಂಗನಬಸವ ಔಷಧೀಯ ಮಹಾವಿದ್ಯಾಲಯ ಮತ್ತು ಸಂಶೋಧನಾ ಕೇಂದ್ರದಾಗ ಈ ಕೋರ್ಸ್ಗಳು ನಡೀತಾ ಬರ್ತಾ ಇದ್ದಾವೆ? ಸರಿ ಸುಮಾರು 2000 ಇಸ್ವಿಯಿಂದ 2004 ಇಸ್ವಿ ಒಳಗೆ ಬೇರೆ ಬೇರೆ ಏನು ಸ್ನಾತಕೋತ್ತರ ಪದವಿ ಕೋರ್ಸ್ಗಳು ಅದಾವ್ರಿ, ಅವೆಲ್ಲ ಬರಾಕತ್ತು. ಈಗ ಇಲ್ಲಿ ವಿದ್ಯಾರ್ಥಿಗಳಿಗೆ ಈ ಕೋರ್ಸ್ ತಗೊಂಡವ್ರಿಗೆ ಏನೀಗ ಏನು ವಿದ್ಯಾರ್ಥಿ ವೇತನ ಅಂತ ಏನಾದ್ರು ಸಿಗ್ತಾವ್ರಿ? ವಿದ್ಯಾರ್ಥಿ ವೇತನ ಅಂತ ಸಿಗೋದಿಲ್ರಿ. ಆದ್ರೆ ಒಂದು ಇದು ಏನಿರ್ತದೆ, ಒಂದು GPAT ಅಂತ ಹೇಳಿ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಬರೀತಾರೆ. ಮೊದಲದು ಗೇಟ್ ಅಂತಿತ್ತು, ಈಗ ಅದು GPAT ಅಂತ ಆಗಿದ್ರಿ. ಇದನ್ನ ಯಾರು ಆ GPAT ಪರೀಕ್ಷೆ ಒಳಗೆ ಒಂದು ರ್ಯಾಂಕ್ ಅಂತ ಹೇಳಿ ತಗೊಂಡಿರ್ತಾರೆ, ಅದ್ರೊಳಗೆ ಏನು ಅರ್ಹತೆಯನ್ನು ಪಡ್ಕೊಂಡಿರ್ತಾರೆ, ಅವರಿಗೆ ಸರ್ಕಾರದಿಂದ ಒಂದಿಷ್ಟು ಸವಲತ್ತುಗಳು ಅದಾವ. ಈಗಾಗಲೇ ಇಲ್ಲಿ ಯಾವುದೇ ರೀತಿಯ ಇದನ್ನ ಇಲ್ಲ, ಆದ್ರೆ ಅದ್ರ ಬಗ್ಗೆ ನಮ್ಮ ಪ್ರಾಚಾರ್ಯರಾಯ್ತು, ನಮ್ಮ ಏನು ಆಡಳಿತ ಮಂಡಳಿ ಆಯ್ತು, ಇದ್ರ ಬಗ್ಗೆನೂ ವಿಚಾರ ಮಾಡಕತ್ತದ. ಅಂದ್ರೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಒಂದಿಷ್ಟು ಸವಲತ್ತುಗಳಾಗ್ಲಿ ಅಥವಾ ಒಂದಿಷ್ಟು ಅವರಿಗೆ ತಗೊಳ್ಳೋ ಫೀಸ್ ಒಳಗೆ ಒಂದಿಷ್ಟು ರಿಯಾಯಿತಿ ಆಗಲಿ ಅದನ್ನ ವಿಚಾರ ಮಾಡಕತ್ತಾರ. ಅದಂತರೂ ಐತ್ರಿ, ಅದ್ರ ಬಗ್ಗೆ ವಿಚಾರ ಮಾಡತ್ತ. ಒಟ್ಟಾರೆ ಈ 2 ವರ್ಷದ ಕೋರ್ಸ್ ಮುಗಿಸ್ಬೇಕಪ್ಪ
ಅಂದ್ರೆ ಎಷ್ಟು ಖರ್ಚು ತಗಲ್ಬೋದು ಸರ್? ಇಲ್ಲಿ ಎರಡು ಥರ ಇರ್ತಾವ್ರಿ ಸರ್. ಒಂದು ಗೌರ್ಮೆಂಟ್ ಸೀಟ್, ಒಂದು ಮ್ಯಾನೇಜ್ಮೆಂಟ್ ಸೀಟ್ ಅಂತ ಇರ್ತದ್ರಿ. ಗೌರ್ಮೆಂಟ್ ಸೀಟ್ ನೀವು ತಗೋಬೇಕು ಅಂತಂದ್ರೆ ನೀವು ಒಂದು ಪ್ರವೇಶ ಪರೀಕ್ಷೆ ಬರೀಬೇಕು, PG ಎಂಟ್ರೆನ್ಸ್ ಟೆಸ್ಟ್ ಅಂತ ಇರ್ತದೆ. ಇದೇ ತಿಂಗಳು 20ನೇ ತಾರೀಕು ರಾಜೀವ್ ಗಾಂಧಿ ಯೂನಿವರ್ಸಿಟಿ ಅವರು ಪದವಿ ಪರೀಕ್ಷೆ ಮಾಡಕತ್ತಾರೆ, ಅಂದ್ರೆ ಪ್ರವೇಶ ಪರೀಕ್ಷೆ ಮಾಡಕತ್ತಾರೆ. ನಮ್ದು ಏನು ಮಹಾವಿದ್ಯಾಲಯ ಅದ, ಇದು ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಫ್ ಹೆಲ್ತ್ ಸೈನ್ಸಸ್, ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾಲಯ ಏನದ ಇದ್ರದ್ದು ವ್ಯಾಪ್ತಿಯೊಳಗೆ ಬರ್ತದ್ರಿ. ಹಿಂಗಾಗಿ ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದ್ದೇನು ಪ್ರವೇಶ ಪರೀಕ್ಷೆ ಬರೀತಾರ ಹುಡುಗರು, ಅದ್ರೊಳಗೆ ಅವ್ರದ್ದು ಏನೇನು ರ್ಯಾಂಕಿಂಗ್ ಬರ್ತದ, ಆ ರ್ಯಾಂಕಿಂಗ್ ಮೇಲೆ ಅವ್ರು ಇಲ್ಲಿ ಸೀಟ್ಗಳನ್ನು ತಗೋಬಹುದು. ಆ ರ್ಯಾಂಕಿಂಗ್ ದಿಂದ ಸೀಟ್ ತಗೊಂಡ್ರು ಅಂತಂದ್ರೆ ಅವರು ಗೌರ್ಮೆಂಟ್ ಸೀಟ್ ವಿದ್ಯಾರ್ಥಿಗಳಾಗ್ತಾರೆ. 70% ಸೀಟ್ಗಳೇನದಾವ ಅವು ಮ್ಯಾನೇಜ್ಮೆಂಟ್ ಸೀಟ್ ಇರ್ತಾವ್ರಿ ನಮ್ಮಲ್ಲಿ, 30% ಸೀಟ್ಗಳು ಗೌರ್ಮೆಂಟ್ ಸೀಟ್ ಇರ್ತಾವ. ಸೊ ಈ ಗೌರ್ಮೆಂಟ್ ಸೀಟ್ ದಿಂದ ಬಂದವರಿಗೆ 73,000 ವರ್ಷಕ್ಕೆ ಫೀಸ್ ಇರ್ತದೆ. ಮ್ಯಾನೇಜ್ಮೆಂಟ್ ಸೀಟ್ ಯಾರು ತಗೋತಾರ ಅವ್ರಿಗೆ 1,50,000 ಫೀಸ್ ಇರ್ತದ್ರಿ ಒಂದು ವರ್ಷಕ್ಕೆ. 2 ವರ್ಷದೊಳಗೆ ಅವ್ರದ್ದು ಕೋರ್ಸ್ ಮುಗಿತದ. ಸರಿ ಸರ್, ಈಗ ನೀವು ಆಗಲೇ ಮಾತಾಡ್ತಾ ಈಗ ನೀವು ಅವಾಗಲೇ ಮಾತಾಡ್ತಾ ಹೇಳಿದ್ರಿ ಈ ಕೋರ್ಸ್ ಮುಗಿಸಿದವ್ರಿಗೆ ಒಂದು ಕಾಸ್ಮೆಟಿಕ್ ಇಂಡಸ್ಟ್ರಿ ಆಗಿರ್ಬೋದು, ಇನ್ನೊಂದು ಯಾವುದೋ ಇಂಡಸ್ಟ್ರಿಯಲ್ಲಿ ಉದ್ಯೋಗ ಅವಕಾಶಗಳೆಲ್ಲ ಇರ್ತಾವ ಅಂತ ಹೇಳಿದ್ರಿ. ಇವೆರಡೇನಾ ಮತ್ತೆ ಇದು ಬಿಟ್ಟು ಇವರಿಗೆ ಉದ್ಯೋಗ ಅವಕಾಶಗಳು ಬೇರೆ ಬೇರೆ ಕಡೆ ಎಲ್ಲ ಸಿಗ್ತಾವ? ಉದ್ಯೋಗ ಅವಕಾಶಗಳು ಅಂತಂದ್ರೆ ಬೇರೆ ಬೇರೆ ಕರಿಕ್ಯುಲಮ್ ನಾವು ಹೆಂಗೆ ಇದನ್ನ ಮಾಡಿರ್ತೀವಿ. ಬಹುಶಃ ಮೊದಲನೇ ಸಂಚಿಕೆ ಒಳಗೆ ನಾ ಹೇಳಿದ್ದೆ, ಒಂದು ಅವರು ಶಿಕ್ಷಕರಾಗ್ಬೋದು ಬೇರೆ ಬೇರೆ ಯಾವುದು ಮಹಾವಿದ್ಯಾಲಯಗಳದೊಳಗದೆಲ್ಲ. ಆಮೇಲೆ ಕೆಲವೊಂದು ಕಡೆ CSIR ಲ್ಯಾಬೊರೇಟರೀಸ್ ಅಂತ ಇರ್ತಾವ್ರಿ, ಸರ್ಕಾರಿ ಉದ್ಯೋಗಗಳನ್ನು ಅವ್ರು ತಗೋಬಹುದು. ಆಮೇಲೆ ಡ್ರಗ್ ಇನ್ಸ್ಪೆಕ್ಟರ್ ಅಂತ ಇರ್ತಾರೆ. ಡ್ರಗ್ ಇನ್ಸ್ಪೆಕ್ಟರಿಗಂತೂ ನೀವು ಬರೀ ಡಿಗ್ರಿ ಮಾಡಿದ್ರೆ ಅವ್ರದ್ದು ಅರ್ಹತೆ ಸಾಕು. ಆಮೇಲೆ ನೀವು ಪೋಸ್ಟ್ ಗ್ರಾಜುಯೇಷನ್ ಮಾಡಿದ್ರೆ ಅಂದ್ರೆ ಸ್ನಾತಕೋತ್ತರ ಪದವಿ ತಗೊಂಡಿದ್ರೆ ಜೂನಿಯರ್ ಸೈಂಟಿಫಿಕ್ ಆಫೀಸರ್ ಅಂತ ಹೇಳಿ ನೀವು ಸರ್ಕಾರಿ ಸೇವೆ ಒಳಗೆ ಬರ್ಬೋದು. ಅದಕ್ಕೆ ಅದರದ್ದೇ ಆದಂಥ ಒಂದು ಪ್ರವೇಶಾತಿ ಇರ್ತದೆ. ಅದ್ರದ್ದು ನಿಮಗೆ ಜಾಹೀರಾತುಗಳನ್ನು ಕೊಡ್ತಾರೆ ದಿನಪತ್ರಿಕೆ ಒಳಗೆ. ಯಾವಾಗ ಅದರದ್ದು ಬಗ್ಗೆ ಅದನ್ನ ಕಾಲ್ ಫಾರ್ ಅಂತ ಮಾಡ್ತಾರೆ, ಅವಾಗ ನೀವು ಅಲ್ಲಿ ನೀವು ನಿಮ್ಮದೊಂದು ಫಾರ್ಮ ಎಲ್ಲ ಇದನ್ನ ಕೊಟ್ರಿ ಅಂತಂದ್ರೆ ನಿಮ್ಮದು ಅರ್ಹತೆ ಇತ್ತು ಅಂತಂದ್ರೆ ಅವರು ಸಂದರ್ಶನ ಮಾಡ್ತಾರೆ, ಇಂಟರ್ವ್ಯೂ ಮಾಡ್ತಾರೆ, ಆಮೇಲೆ ಸೆಲೆಕ್ಷನ್ ಆಗ್ತದ್ರಿ. ಇದು ಗೌರ್ಮೆಂಟ್ ಇದನ್ನಾಯ್ತು. ಇನ್ನು ಒಂದಿಷ್ಟು ಜನ ನಾ ಅವಾಗ ಹೇಳಿದ್ದೆ ಎಂಟರ್ಪ್ರಿನರ್ಶಿಪ್ಗಂತರೂ ಅಂದ್ರೆ ಸ್ವ ಉದ್ಯೋಗಕ್ಕಂತರೂ ಫಾರ್ಮಸಿ ಒಳಗೆ ಯಾವಾಗೂ ಅವಕಾಶ ಐತೆ. ನೀವು B.Pharm ಮಾಡ್ರಿ, M.Pharm ಮಾಡ್ರಿ ಅಥವಾ D.Pharm ಮಾಡ್ರಿ, ನೀವು ಸ್ವಂತ ಔಷಧಿ ಅಂಗಡಿ ತೆಗ್ಯಾಕ ನಿಮಗೆ ಯಾವುದೇ ರೀತಿ ಇದ್ದೇ ಇರ್ತದ್ರಿ. ಖರೆ ಒಂದೇ ಏನಪ್ಪಾ ಅಂತಂದ್ರೆ ಒಂದು ಸರ್ತಿ ನೀವು ಔಷಧಿ ಅಂಗಡಿ ಅಂತ ಹೇಳಿ ನೀವು ತಗೊಂಡಾಗ ನಿಮ್ಮ ಹೆಸರಲ್ಲೇ ಒಂದು ಔಷಧಿ ಅಂಗಡಿ ಅಂತ ಒಂದು ಇದ್ರೊಳಗ ರಿಜಿಸ್ಟರ್ ಆಯ್ತು ಅಂತಂದ್ರೆ ನೀವು ಬೇರೆ ಎಲ್ಲಿಯೂ ಉದ್ಯೋಗ ಮಾಡೋ ಹಂಗಿಲ್ಲ. ಇದು ಒಂದು ಕಾನೂನು. ಈಗ ನಾವು ಒಂದು ವಿದ್ಯಾಲಯದೊಳಗೆ ಶಿಕ್ಷಕ ಇದೀನಿ ಅಂತಂದ್ರೆ ಮಹಾವಿದ್ಯಾಲಯದೊಳಗ ನಾವೊಂದು ಔಷಧಿ ಅಂಗಡಿ ಒಳಗೆ ಕೆಲಸನೂ ಮಾಡಕ್ ಬರಂಗಿಲ್ಲ, ನನ್ನ ಹೆಸರಲ್ಲಿ ಯಾವ್ದು ಔಷಧಿ ಅಂಗಡಿನೂ ನಾ ತೆಗ್ಯಾಕ ಬರಂಗಿಲ್ಲ. ನನ್ನ ರಿಜಿಸ್ಟ್ರೇಷನ್ ಅಂದ್ರೆ QP ಅಂತಾರ, ಕ್ವಾಲಿಫೈಡ್ ಫಾರ್ಮಸಿಸ್ಟ್ ಸರ್ಟಿಫಿಕೇಟ್ ಅಂತ ಹೇಳ್ತಾರಲ್ಲ, ಅದು ಆ ತರ ಬರಂಗಿಲ್ಲ. ಆದ್ರೆ ಸ್ವಂತ ಉದ್ಯೋಗ ಮಾಡಕತ್ತಾಗ ಅವ್ರಿಗೆ ಅವಕಾಶ ಐತಿ. ನಮ್ ಸಾಕಷ್ಟು ವಿದ್ಯಾರ್ಥಿಗಳು ಪದವಿ ಮುಗಿಸಿದ ನಂತರನು ಸಾಕಷ್ಟು ವಿದ್ಯಾರ್ಥಿಗಳು ತಮ್ಮದೇ ಸ್ವಂತ ಔಷಧ ಅಂಗಡಿ ಇಟ್ಟಾರ. ಆಮೇಲೆ ಅವ್ರು ಸ್ಟಾಕಿಸ್ಟ್ ಅಂತ ಆಗ್ಯಾರ, ದೊಡ್ಡ ವ್ಯಾಪಾರಸ್ಥರಾಗ್ಯಾರ. ಸ್ಟಾಕಿಸ್ಟ್ ಅಂತಂದ್ರೆ ಗೊತ್ತೇ ಇರ್ತದೆ ನಿಮಗೆ, ಅಂದ್ರೆ ಸಾಕಷ್ಟು ಔಷಧಿ ಅಂಗಡಿಗಳಿಗೆ ಅವ್ರ ಔಷಧಿಗಳನ್ನ ಸಪ್ಲೈ ಮಾಡ್ತಾರೆ. ಸೊ ಅದು ಅವ್ರಿಗೆ ಸ್ಟಾಕಿಸ್ಟ್ ಅಂತಾರ. ಕೆಲವೊಂದಿಷ್ಟು ಮಂದಿ ಲಘು ಉದ್ಯಮಿಗಳನ್ನು ಶುರು ಮಾಡ್ಕೋಬಹುದು, ಅದಕ್ಕೆ ಲೋನ್ ಲೈಸೆನ್ಸ್ ಅಂತಾರೆ. ಅದ್ರ ಬಗ್ಗೆ ಯಾವಾಗರೆ ಒಮ್ಮೆ ಮಾತಾಡ್ತೇನೆ. ಅಂದ್ರೆ ಒಂದು ಉದ್ಯಮಿ ಇರ್ತದೆ, ಅವ್ರ ಕಡೆಯಿಂದ ಒಂದು ಅನುಮತಿ ತಗೊಂಡು ನಿಮ್ಮ ಭಾಗದೊಳಗೆ ಅದನ್ನ ಆ ಗುಳಿಗೆ ತಯಾರು ಮಾಡಿ ನೀವು ಇಲ್ಲಿ ಮಾರಾಟ ಮಾಡೋದು, ಅದಕ್ಕೆ ಲೋನ್ ಲೈಸೆನ್ಸ್ ಅಂತಾರೆ. ಆ ಥರನೂ ಎಲ್ಲ ಮಾಡಬಹುದು. ಸರಿ ಸರ್, ಈಗ ಇಷ್ಟೊತ್ತು ಏನು ಔಷಧ ಶಾಸ್ತ್ರದಲ್ಲಿ PG ಕೋರ್ಸ್ಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ತಿಳಿಸ್ತಾ ಬಂದರೆ ಇನ್ನೇನು ಕಾರ್ಯಕ್ರಮದ ಕೊನೆ ಹಂತದಲ್ಲಿದ್ದೀವಿ. ಈಗ ಒಂದಿಷ್ಟು ಈ PG ಕೋರ್ಸ್ ಮಾಡ್ತಕ್ಕಂಥ ವಿದ್ಯಾರ್ಥಿಗಳು ಅಂದ್ರೆ ಈಗ ಮಾಡ್ಬೇಕಂತ ಅನ್ಕೋತಿರ್ತಾರೆ, ಅವ್ರಿಗೊಂದಿಷ್ಟು ಕಿವಿ ಮಾತು ಹೇಳೋದಾದ್ರೆ ಏನು ಹೇಳ್ತೀರಿ? ಕಿವಿ ಮಾತು ಹೇಳೋದು ಇಷ್ಟೇ, ನೀವು ಒಂದು ಯಾವುದೇ ಕ್ಷೇತ್ರದೊಳಗಿದ್ದಾಗನು ನೀವು ಎಷ್ಟು ಹೆಚ್ಚಿಗೆ ಕಲಿತೀರಿ. ಯಾವಾಗೂ ನಮಗನು ನಮ್ಮ ಶಾಲೆಯೊಳಗೆ ನಮ್ಮ ಮಾಸ್ತರ್ಗಳು ಹೇಳ್ತಿದ್ರು, ನೀವು ಎಷ್ಟು ಕಲ್ತರೂ ಕಮ್ಮಿನ ಅಂತ ಹೇಳಿ. ನಿಮಗೆ ಎಷ್ಟು ಪದವಿಗಳು ಇರ್ತಾವೋ ಅಷ್ಟು ಕಡಿಮೆನೆ ಈಗಿನ ಕಾಲದೊಳಗೆ. ಈಗೇನು ಸ್ಪರ್ಧಾತ್ಮಕ ಯುಗ ನಡೆದೈತಿ, ನೀವು ಸ್ನಾತಕೋತ್ತರ ಪದವಿ ಮಾಡೋದು ಯಾವಾಗೂ ಒಳ್ಳೆಯದು. ಇನ್ನು ಎದ್ರೊಳಗೆ ಮಾಡಬೇಕು ನೋಡ್ರಿ, ಸ್ನಾತಕೋತ್ತರ ಪದವಿ ಅನ್ನೋದನ್ನೇ ಒಂದು ದೊಡ್ಡ ಪದವಿ. ಅಲ್ಲಿ ಯಾವುದು ಸಣ್ಣದು ದೊಡ್ಡದು ಅಂತ ಇರಂಗಿಲ್ಲ. ನಿಮಗೆ ಎದ್ರೊಳಗ ಆಸಕ್ತಿ ಅದ ಅದನ್ನ ಮೊದಲು ಕಂಡುಕೋರಿ. ಇಲ್ಲ ನಿಮಗೆ ಎದ್ರೊಳಗ ಆಸಕ್ತಿ ತಗೋಬೇಕಾಗ್ಯದ ಅದನ್ನ ಕಂಡುಕೋರಿ, ಅದ್ರೊಳಗೆ ಮುಂದುವರಿರಿ. ಯಾವ್ದು ಕ್ಷೇತ್ರ ನಾ ಹೇಳದೆ, ಯಾವುದೇ ಸ್ನಾತಕೋತ್ತರ ಪದವಿ ನೀವು ತಗೊಂಡ್ರು ಎಲ್ಲಾ ಸ್ನಾತಕೋತ್ತರ ಪದವಿಗೆ ನಿಮಗ ಒಂದು ಉನ್ನತಿ ಹೊಂದ್ಕೊಳಕ ನಿಮಗ ಅವಕಾಶ ಐತಿ. ನೀವು ಎಲ್ಲೆಲ್ಲಿ ಇದನ್ನ ಮಾಡಕ್ ಸಿದ್ಧರಿದ್ದೀರಿ.
ಈಗ ನೀವು ಕ್ಲಿನಿಕಲ್ ರಿಸರ್ಚಿಗೆ ಹೋದ್ರೆ ಅಲ್ಲೆಲ್ಲ ಓಡಾಟ ಮಾಡಬೇಕು, ವಿಮಾನ ಯಾತ್ರೆ ಮಾಡಬೇಕು, ಎಲ್ಲ ಮಾಡಬೇಕು. ನಿಮಗೆ ಅದು ಆಗ್ತತ್ತೋ ಇಲ್ಲ ಅದನ್ನ ಒಮ್ಮೆ ನೋಡು. ಒಂದು ಉದಾಹರಣೆ ಹೇಳಕತ್ತೇನೆ ಅಷ್ಟೇ. ಅಂದ್ರೆ ನಿಮ್ಮ ಎಲಿಜಿಬಿಲಿಟಿ ತಕ್ಕಂಗ, ನಿಮಗೆ ನಿಮ್ಮ ಏನು ಅವಶ್ಯಕತೆಗೆ ತಕ್ಕಂಗ, ನಿಮ್ಮ ಏನು ಇಂಟ್ರೆಸ್ಟಿಗೆ ತಕ್ಕಂಗ ಆ ಕೋರ್ಸ್ಗಳನ್ನ ಆಯ್ಕೆ ಇದ್ರ ಮಾಡ್ಕೊಳ್ಳಿ ಮೇಲೆ ಅಂತ ನೀವು ಹೇಳ್ತೀರಿ. ಆಯ್ಕೆ ಮಾಡ್ಕೋಬಹುದು. ಖರೆ ಏನೋ ಇದನ್ನ ಮಾಡಿದ್ರು ಸ್ನಾತಕೋತ್ತರ ಪದವಿಗೆ ಅಂತ ಬಂದಾಗ ನೀವು ಸಾಧ್ಯ ಆದಷ್ಟು ಹೆಚ್ಚಿಗೆ ಓದಬೇಕು, ಹೆಚ್ಚಿಗೆ ಅಧ್ಯಯನ ಮಾಡಬೇಕು, ಹೆಚ್ಚಿಗೆ ಸಂಶೋಧನೆ ಮಾಡಬೇಕು. ಅವಾಗ ನೀವು 9 ರಿಂದ 5, 10 ರಿಂದ 5 ಇಲ್ಲ 2 ತಾಸು ಪ್ರಾಕ್ಟಿಕಲ್ ಐತಿ, 3 ತಾಸು ಪ್ರಾಕ್ಟಿಕಲ್ ಐತಿ ಅಷ್ಟೇ ಅಂತೇಳಿ ಹಂಗ ಕುಂತ್ರ ಕೆಲಸ ಆಗಂಗಿಲ್ಲ. ಸ್ನಾತಕೋತ್ತರ ಇದ್ರೊಳಗ ನೀವು ಎಲ್ಲಿತನ ಅದ್ರದ್ದು ಪ್ರಯೋಗ ನೀವು ಸರಿಯಾಗಿ ಕಲಿಯೋದಿಲ್ಲ, ಎಲ್ಲಿತನ ನಿಮಗ ಸರಿ ಅನ್ಸುವಷ್ಟು ಅದು ಪ್ರಯೋಗ ಆಗೋದಿಲ್ಲ, ನೀವು ಅದನ್ನ ಮಾಡ್ಕೊಂತಾನೆ ಇರಬೇಕು. ನೀವು ಎಷ್ಟು ಈ ಸ್ನಾತಕೋತ್ತರ ಪದವಿ ತಗೊಳ್ಳೋ ಸಮಯದೊಳಗ ನೀವು ಅಧ್ಯಯನದೊಳಗ ನೀವೇನು ಓದುವಿಕೆ ಒಳಗ ತೆಗಿತೀರಿ ಅಷ್ಟು ನಿಮಗೆ ಅದರದ್ದು ಮುಂದೆ ಪ್ರತಿಫಲ ಸಿಗ್ತದೆ. ಇಷ್ಟು ನಾ ಹೇಳ್ಬೋದು. ಸರಿ ಸರ್, ಇದುವರೆಗೆ ಕಾರ್ಯಕ್ರಮದಲ್ಲಿ ಬಂದು ಭಾಗಿಯಾಗಿದ್ದಕ್ಕಾಗಿ, ಇಷ್ಟೊತ್ತು ಮಾಹಿತಿ ಮಾಡಿಕೊಟ್ಟಿದ್ದಕ್ಕಾಗಿ ನಮ್ಮ ನಿಲಯದ ಪರವಾಗಿ ತಮಗೆ ತುಂಬ ಧನ್ಯವಾದಗಳು. ನಿಮಗೂ ಕೂಡ ಧನ್ಯವಾದಗಳು. ಒಂದು ಅವಕಾಶ ಕೊಟ್ರಿ. ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಸಂದೇಶ ಕೊಡಕ್ಕೆ ನೀವು ಒಂದು ಉಪಯುಕ್ತ ಒಂದು ಪ್ಲಾಟ್ಫಾರ್ಮ್ ಅಂತ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ